ಹಿಸ್ಟರಿ ರಿಪೀಟ್ ಆಗುತ್ತಾ ನಿರೀಕ್ಷೆಗಿಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗೆಲ್ಲುತ್ತಾ ಡೆವಿಲ್ ಸಿನಿಮಾದ ಮೂರನೇ ಹಾಡು ರಿಲೀಸ್ ಆಗಿದೆ. ಜೈಲಿನಲ್ಲಿರುವಂತಹ ಪತಿಯನ್ನ ವಿಜಯಲಕ್ಷ್ಮಿ ಕೊಂಡಾಡಿದ್ದಾರೆ. ಹಿಸ್ಟರಿ ರಿಪೀಟ್ ಆಗುತ್ತಾ ನಿರೀಕ್ಷೆಗಿಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗೆಲ್ಲುತ್ತಾ ಡೆವಿಲ್ ಸಿನಿಮಾದ ಮೂರನೇ ಹಾಡು ರಿಲೀಸ್ ಆಗಿದೆ. ಜೈಲಿನಲ್ಲಿರುವಂತಹ ಪತಿಯನ್ನ ಹಾಡಿ ಕೊಂಡಾಡಿರುವಂತಹ ವಿಜಯಲಕ್ಷ್ಮಿ. ಡೆವಿಲ್ ಸಿನಿಮಾದ 2 ಹಾಡುಗಳು ಈಗಾಗಲೇ ಬಿಡುಗಡೆ ಆಗಿದೆ. ಅಲೋ ಹೋಮನ ಎನ್ನುವಂತಹ ಹಾಡು ನೋಡಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಇನ್ನು ಪತಿ ಜೈಲಿನಲ್ಲಿರುವ ಹೊತ್ತಿನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭಾರಿ ಪತಿಯ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಂಡಿರುವಂತದ್ದು. ಈ ಮೂಲಕವೂ ಕೂಡ ಸಿನಿಮಾದ ಮಾಹಿತಿಯನ್ನ ಸೆಲೆಬ್ರಿಟೀಸ್ಗೆ ತಲುಪಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಡೆವಿಲ್ ಸಿನಿಮಾದ ಮೂರನೇ ಹಾಡಿನ ಬಗ್ಗೆ ಅಪ್ಡೇಟ್ಸ್ ಕೊಟ್ಟಿದ್ರು. ಈ ಅಪ್ಡೇಟ್ಸ್ ಕೊಡುವಾಗ ಗಮನ ಸೆಳೆದಿತ್ತು ವಿಜಯಲಕ್ಷ್ಮಿ ಗಂಡನನ್ನ ಮನಸಾರೆ ಹೊಗಳಿದ ಬಗ್ಗೆ. ಆ ಹಾಡು ನನ್ನ ಪರ್ಸನಲ್ ಫೇವ್ರೇಟ್, ಯಾಕಂದ್ರೆ ಇದರಲ್ಲಿ ನಿಮ್ಮ ಡಿ ಬಾಸ್ ಡ್ಯಾಶಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರಿಲೀಸ್ಗಾಗಿ ಕಾಯೋಕೆ ಸಾಧ್ಯವಿಲ್ಲ ಅಂತ ಹೇಳಿ ರೆಡ್ ಹಾರ್ಟ್ ಎಮೋಜಿಯನ್ನ ಕಳಿಸಿ ಹಾಕಿರುವಂತದ್ದು. ಡೆವಿಲ್ ಸಿನಿಮಾದ ದರ್ಶನ್ ಅವರ ಲುಕ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಭಿಮಾನಿಗಳು ಮತ್ತಷ್ಟು ಕುತೂಹಲದಲ್ಲಿ ಕಾಯ್ತಾ ಇರುವಂತೆ ಮಾಡಿರುವಂತದ್ದು. ಎಸ್ ವೀಕ್ಷಕರೇ, ಡೆವಿಲ್ ಸಿನಿಮಾದ ಮೂರನೇ ಹಾಡು ರಿಲೀಸ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಡಿಕೊಂಡಾಡಿರುವಂತದ್ದು ಹಿಸ್ಟ್ರಿ ಮತ್ತೆ ರಿಪೀಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಡೆವಿಲ್ ಸಿನಿಮಾದ ಮೂರನೇ ಹಾಡು ರಿಲೀಸ್ ಆಗಿದೆ. ಜೈಲಿನಲ್ಲಿರುವಂತಹ ಪತಿಯನ್ನ ವಿಜಯಲಕ್ಷ್ಮಿ ಕೊಂಡಾಡಿದ್ದಾರೆ. ಡೆವಿಲ್ ಸಿನಿಮಾದ 2ನೇ ಹಾಡುಗಳು ಕೂಡ ಬಿಡುಗಡೆಯಾಗಿರುವಂತದ್ದು ಸಖತ್ ಸದನ ಮಾಡಿತ್ತು. ಈಗ ದರ್ಶನ್ ಸಿನಿಮಾದ ಮೂರನೇ ಹಾಡು ರಿಲೀಸ್ ಆಗಿದ್ದು ಆಲೋ ಹೋಮರ ಎನ್ನುವಂತಹ ಹಾಡನ್ನ ನೋಡಿ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ಇನ್ನು ಪತಿ ಜೈಲಿನಲ್ಲಿರುವಂತಹ ಹೊತ್ತಿನಲ್ಲೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಈ ಬಾರಿ ಪತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೊಗಳಿದ್ದಾರೆ. ಅದರಲ್ಲೂ ಕೂಡ ಪತಿಯ ಸೋಷಿಯಲ್ ಮೀಡಿಯಾ ಜವಾಬ್ದಾರಿಯನ್ನ ಪಡೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಡೆವಿಲ್ ಸಿನಿಮಾದ ಮೂರನೇ ಹಾಡಿನ ಬಗ್ಗೆ ಅಪ್ಡೇಟ್ಸ್ ನೀಡಿದ್ರು. ಈ ಅಪ್ಡೇಟ್ಸ್ ಕೊಡುವಾಗ ಗಮನ ಸೆಳೆದಿದ್ದು ಅವರು ಮನಸೋ ಇಚ್ಛೆ ತನ್ನ ಗಂಡನನ್ನ ಹೊಗಳಕೊಂಡಿದ್ದು, ಹಾಗೆ ಒಂದು ರೆಡ್ ಎಮೋಜಿ ಕೂಡ ಹಾಕೊಂಡಿದ್ರು. ಏನಂದ್ರು ಗೊತ್ತಾ ಅಂತ ಹೇಳಿ ಈಗ ಒಂದ್ಸಲ ನೋಡೋಣ. ಏನಂತಂದ್ರೆ ಡಿ ಬಾಸ್ ಏನಿದ್ದಾರೆ ಅವರು ಡ್ಯಾಶಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರಿಲೀಸ್ಗಾಗಿ ಕಾಯೋಕೆ ನಂಗೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ರೆಡ್ ಎಮೋಜಿಯನ್ನ ಹಾಕಿದ್ದಾರೆ, ಸ್ಟೋರಿ ಹಾಕೊಂಡಿದ್ದಾರೆ. ಡೆವಿಲ್ ಸಿನಿಮಾದ ದರ್ಶನ್ ಅವರ ಲುಕ್ ಕೂಡ ಶೇರ್ ಮಾಡ್ಕೊಂಡಿದ್ರು. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಭಿಮಾನಿಗಳಿಗೆ ಮತ್ತಷ್ಟು ಕುತೂಹಲವನ್ನ ಈ ಒಂದು ಲುಕ್ ನೀಡಿತ್ತು. ದರ್ಶನ್ ಲುಕ್ ಬಗ್ಗೆ ವಿಶೇಷವಾಗಿ ಹೇಳುವ ಮೂಲಕ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳ ಕುತೂಹಲವನ್ನ ಹೆಚ್ಚಿಸಿದ್ರು. ಇದೀಗ ನಿಜ ಹೇಳಬೇಕು ಅಂತಂದ್ರೆ ಹಾಡನ್ನ ನೋಡಿದವರು ನಮ್ಮ ಡಿ ಬಾಸ್ ಬೊಂಬಾಟಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಕಾಮೆಂಟ್ ಅನ್ನು ಮಾಡಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರುವಂತಹ 2 ಹಾಡುಗಳನ್ನ ದರ್ಶನ್ ಸಿಕ್ಕಾಪಟ್ಟೆ ಡಿಫರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಇದ್ರೆ ನೆಮ್ಮದಿ ಆಗಿರ್ಬೇಕು ಹಾಡಿನಲ್ಲಿ ಸೆಲೆಬ್ರಿಟಿ ಇಷ್ಟಪಡೋ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿರುವಂತದ್ದು. 2ನೇ ಹಾಡಿನಲ್ಲಿ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಕಾಣಿಸಿಕೊಂಡು ಮನಸ್ಸನ್ನ ಗೆದ್ದಿದ್ರು. 3ನೇ ಹಾಡು ಪಾರ್ಟಿ ಥೀಮ್ ನಲ್ಲಿ ಇರುವಂತದ್ದು ವಿಶೇಷ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೈ ವೋಲ್ಟೇಜ್ ಬೀಟ್ಸು, ಮೈ ನಡುಗುವಂತಹ ಸ್ಟೆಪ್ಸು ಎಲ್ಲವೂ ಕೂಡ ಸಾಕತ್ತಾಗಿದೆ. ದರ್ಶನ್ ಅವರು ಕ್ಯಾರೆಕ್ಟರ್ನ ವಿಜೃಂಭಿಸೋ ಹಾಡಿನಲ್ಲಿ ಪವರ್ಫುಲ್ ಲಿರಿಕ್ನ ಅನಿರುದ್ಧ್ ಶಾಸ್ತ್ರಿ ಅವರು ಬರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಬರೆದಿರುವಂತಹ ಸಾಲುಗಳನ್ನ ಅವರದ್ದೇ ಕಂಠದ ಮೂಲಕ ಪವರ್ಫುಲ್ ಆಗಿ ತೋರಿಸಿರುವಂತದ್ದು. ಇದೆಲ್ಲವೂ ಕೂಡ ದರ್ಶನ್ ಅಭಿಮಾನಿಗಳಿಗೆ ಸಖತ್ ಇಷ್ಟ ಆಗಿದೆ. ಡಿಸೆಂಬರ್ 12ನೇ ತಾರೀಕಿನಂದು ಡೆವಿಲ್ ಸಿನಿಮಾ ಬರ್ತಾ ಇರುವಂತದ್ದು ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸ್ಲಿಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದೆ. ಈಗಿನಿಂದಲೇ ಈ ಒಂದು ಸಿನಿಮಾ ಕಲೆಕ್ಷನ್ ಬಗ್ಗೆ ಪ್ರಿಡಿಕ್ಷನ್ ಶುರುವಾಗಿದೆ. 202 ಅಂದ್ರೆ 12ರ ಡಿಸೆಂಬರ್ನಲ್ಲಿ
ಸಖತ್ತಾಗಿ ಸದ್ಧತ ಮಾಡಲಿಕ್ಕೆ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಟೇರ ಸಿನಿಮಾ ಕೂಡ ಡಿಸೆಂಬರಲ್ಲೇ ಬಂದಿತ್ತು. ಸಲಾರ್ನಂತಹ ದೊಡ್ಡ ಸಿನಿಮಾವನ್ನ ಮಣ್ಣು ಮುಕ್ಕಿಸಿ 200 ಕೋಟಿ ಹಣವನ್ನ ಬಾಚಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಡೆವಿಲ್ ಕೂಡ ಅದೇ ಮಟ್ಟದ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. ದರ್ಶನ್ ಅಭಿಮಾನಿಗಳು ಸಖತ್ತಾಗಿ ಖುಷಿಯಾಗಿದ್ದಾರೆ. ಅಂದು ಕೂಡ ಅಂದ್ರೆ ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಸಾರಥಿ ಬಿಡುಗಡೆಯಾಗಿತ್ತು, ದೊಡ್ಡ ಮಟ್ಟದ ಹಿಟ್ ಆಗಿತ್ತು ಅದು. ಇದೀಗ ಮತ್ತೆ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಡೆವಿಲ್ ಸಿನಿಮಾ ಕೂಡ ಹಿಸ್ಟ್ರಿ ರಿಪೀಟ್ ಮಾಡುತ್ತಾ ಅಂತ ಹೇಳಿ ಕಾಯ್ತಾ ಇರುವಂತದ್ದು ಅವರ ಅಭಿಮಾನಿಗಳು. ಗೊತ್ತಿಲ್ಲ ಏನಾಗುತ್ತೆ, ವೇಟ್ ಅಂಡ್ ವಾಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.